ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಲ್ಲಿ ಬೇಕಾಬಿಟ್ಟಿ ಖರ್ಚು ಸಾರ್ವಜನಿಕರ ತೆರಿಗೆ ಹಣವನ್ನ ಯದ್ವಾ ಖರ್ಚು ಮಾಡಲಾಗಿದೆ. ಖರ್ಚಿಗೆ ದಾಖಲೆಗಳೇ ಇಲ್ಲ. ಆಡಿಟ್ ವರದಿಯಲ್ಲಿ ಇದು ಸಾಬೀತು ಕೂಡ ಆಗೋಗಿದೆ. ಏನಕ್ಕೆ ಖರ್ಚಾಯ್ತು ಅನ್ನೋದ್ರ ಬಗ್ಗೆ ದಾಖಲೆಗಳು ಅನ್ನೋದೇ ಇಲ್ಲ. 2023-24ನೇ ಸಾಲಿನ ಆಡಿಟ್ ವರದಿಯಲ್ಲಿ ಇದು ಈಗ ಬಹಿರಂಗವಾಗ್ತಾ ಇರೋದು. ಆಡಿಟ್ ವರದಿ ಅನುಸರಿಸಿಲ್ಲ ಅಂತ ಲೆಕ್ಕ ಪರಿಶೋಧಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳ ಗಮನಕ್ಕೇನೆ ತರದೇನೆ ಬಿಲ್ಗಳನ್ನು ಪಾಸ್ ಮಾಡಲಾಗಿದೆ. ಹಣ ತೆಗೆದಿರುವುದು ಓಪನಿಂಗ್ ಕ್ಲೋಸಿಂಗ್ ಬ್ಯಾಲೆನ್ಸ್ನಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ಸ್ವಚ್ಛತಾ ಕಾರ್ಮಿಕರು ಸಿಒ ಕಚೇರಿ ಸಿಬ್ಬಂದಿ ಹೆಸರಿನಲ್ಲಿ ವೇತನ ಬಿಡುಗಡೆ ಮಾಡಲಾಗಿದೆ. 5 ಕಂಪ್ಯೂಟರ್ ಆಪರೇಟರ್ಗಳ ಹೆಸರಿನಲ್ಲಿ ವೇತನ ಬಿಡುಗಡೆ ಆಗಿದೆ. ಸ್ಟೇಷನರಿ ಖರೀದಿ ದಾಖಲೆಗಳಿಲ್ಲದೆ ಬಿಲ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಸಾರ್ವಜನಿಕರಿಂದ ಸಂಗ್ರಹಿಸಿದಂತ ವಿವಿಸೆಸ್ ಮೊತ್ತವೂ ಕೂಡ ಬೇಕಾಬಿಟ್ಟಿ ಖರ್ಚಾಗಿದೆ. ಯಾವುದಕ್ಕೆ ಎಷ್ಟು ಹೇಗೆ ಖರ್ಚು ಅಂತ ದಾಖಲೆಯನ್ನೇ ನೀಡ್ತಾ ಇಲ್ಲ ಪಾಲಿಕೆ. ಈ ಬಗ್ಗೆ ಮಾಹಿತಿಯನ್ನ ಆಡಿಟ್ ರಿಪೋರ್ಟ್ನಲ್ಲಿ ದಾಖಲು ಮಾಡಲಾಗಿದೆ. ಸಂಬಂಧ ಇಲ್ಲ, ಏನಾಗಿದೆ ಸರ್? ಸೊ ಅದರ ಬಗ್ಗೆ ನನ್ನ ಚೀಫ್ ಅಕೌಂಟ್ ಆಫೀಸರ್ಗೆ ಈಗ ನನ್ನ ಗಮನಕ್ಕೆ TV5 ಮಾಧ್ಯಮ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರಿ. ಆಡಿಟ್ ರಿಪೋರ್ಟನ್ನು ನಾನು ನಮ್ಮ ಚೀಫ್ ಅಕೌಂಟ್ ಆಫೀಸರ್ ಮುಖಾಂತರ ಅದನ್ನು ಚರ್ಚೆ ಮಾಡಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ತಮಗೆ ವರದಿ ಕೊಡ್ತೇನೆ. ಸಂಬಂಧ ಇಲ್ಲ, ಏನಾಗಿದೆ ಸರ್? ಸೊ ಅದರ ಬಗ್ಗೆ ನನ್ನ ಚೀಫ್ ಅಕೌಂಟ್ ಆಫೀಸರ್ಗೆ ಈಗ ನನ್ನ ಗಮನಕ್ಕೆ TV5 ಮಾಧ್ಯಮ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರಿ. ಆಡಿಟ್ ರಿಪೋರ್ಟನ್ನು ನಾನು ನಮ್ಮ ಚೀಫ್ ಅಕೌಂಟ್ ಆಫೀಸರ್ ಮುಖಾಂತರ ಅದನ್ನು ಚರ್ಚೆ ಮಾಡಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ತಮಗೆ ವರದಿ ಕೊಡ್ತೇನೆ. ಸಂಬಂಧ ಇಲ್ಲ, ಏನಾಗಿದೆ ಸರ್? ಸೊ ಅದರ ಬಗ್ಗೆ ನನ್ನ ಚೀಫ್ ಅಕೌಂಟ್ ಆಫೀಸರ್ಗೆ ಈಗ ನನ್ನ ಗಮನಕ್ಕೆ TV5 ಮಾಧ್ಯಮ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರಿ. ಆಡಿಟ್ ರಿಪೋರ್ಟನ್ನು ನಾನು ನಮ್ಮ ಚೀಫ್ ಅಕೌಂಟ್ ಆಫೀಸರ್ ಮುಖಾಂತರ ಅದನ್ನು ಚರ್ಚೆ ಮಾಡಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ತಮಗೆ ವರದಿ ಕೊಡ್ತೇನೆ. ಸಂಬಂಧ ಇಲ್ಲ, ಏನಾಗಿದೆ ಸರ್? ಸೊ ಅದರ ಬಗ್ಗೆ ನನ್ನ ಚೀಫ್ ಅಕೌಂಟ್ ಆಫೀಸರ್ಗೆ ಈಗ ನನ್ನ ಗಮನಕ್ಕೆ TV5 ಮಾಧ್ಯಮ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರಿ. ಆಡಿಟ್ ರಿಪೋರ್ಟನ್ನು ನಾನು ನಮ್ಮ ಚೀಫ್ ಅಕೌಂಟ್ ಆಫೀಸರ್ ಮುಖಾಂತರ ಅದನ್ನು ಚರ್ಚೆ ಮಾಡಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ತಮಗೆ ವರದಿ ಕೊಡ್ತೇನೆ. ಸಂಬಂಧ ಇಲ್ಲ, ಏನಾಗಿದೆ ಸರ್? ಸೊ ಅದರ ಬಗ್ಗೆ ನನ್ನ ಚೀಫ್ ಅಕೌಂಟ್ ಆಫೀಸರ್ಗೆ ಈಗ ನನ್ನ ಗಮನಕ್ಕೆ TV5 ಮಾಧ್ಯಮ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರಿ. ಆಡಿಟ್ ರಿಪೋರ್ಟನ್ನು ನಾನು ನಮ್ಮ ಚೀಫ್ ಅಕೌಂಟ್ ಆಫೀಸರ್ ಮುಖಾಂತರ ಅದನ್ನು ಚರ್ಚೆ ಮಾಡಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ತಮಗೆ ವರದಿ ಕೊಡ್ತೇನೆ. ಸಂಬಂಧ ಇಲ್ಲ, ಏನಾಗಿದೆ ಸರ್? ಸೊ ಅದರ ಬಗ್ಗೆ ನನ್ನ ಚೀಫ್ ಅಕೌಂಟ್ ಆಫೀಸರ್ಗೆ ಈಗ ನನ್ನ ಗಮನಕ್ಕೆ TV5 ಮಾಧ್ಯಮ ತಾವು ಎಸ್ಪೆಷಲಿ 2023-24ರಲ್ಲಿ ಭಾಳಷ್ಟು ಬ್ಯಾಲೆನ್ಸ್ ಶೀಟ್ನಲ್ಲಿ ಇಂಬ್ಯಾಲೆನ್ಸ್ ಅಂತ ಅದಂದ್ರೂ ಕಂಡು ಬರತೈತಿ. ಅದು ಏನದು ಓಪನ್ ಸೀಕ್ರೆಟ್ ಇದ್ದಂಗೆ ಐತಿ, ಎಲ್ಲರಿಗೂ ಗುರ್ತಿದ್ದ ಮಾತೈತಿ. ಸೊ ಯದ್ವಾತದ್ವಾಗಳು ಖರ್ಚುಗಳು ಆಗ್ಯಾವು. ಇಲ್ಲಿಗಲಿ ಬಿಲ್ಸ್ ಎಲ್ಲ ಮಾಡ್ಕೊಂಡಾರ, ಇಲ್ಲಿಗಲಿ ರೆನೋವೇಷನ್ಸ್ ಮಾಡ್ಕೊಂಡಾರ. ಸೊ ಅದರಲ್ಲಿ ಯಾರ್ದು ಹಿಡಿತಂತೂ ಇಲ್ಲಿ ಇವಾಗ. ಸೊ ಅದ್ರ ಭಾಳಷ್ಟು ಕೆಲಸಕ್ಕಂತ ಹೇಳಿ ತೊಗೊಂಡಾರೆ, ಇಲ್ಲಿಗಲಿ ಬಿಲ್ಸ್ ಮಾಡ್ಕೊಂಡಾರ. ಸೊ ಅದ್ರ ಭಾಳಷ್ಟು ಇಂಬ್ಯಾಲೆನ್ಸ್ ಅಂತೂ ಆಗೈತಿ. 23-24 ಬಜೆಟ್ನಲ್ಲಿ ಭಾಳಷ್ಟು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹೊಡೆತ ಅಂತೂ ಬಿದ್ದೈತಿ. ಏನು ಮಾಡ್ತೀನಿ ಎತ್ತೀವಿ, ಎತ್ಕೊಂತ ಬಂದೇವಿ. ನಾವು ಹೋರಾಟ ಮಾಡ್ತೇವೆ ಇದ್ರ ಬಗ್ಗೆ. ಏನು ಅನ್ನೋದು ತರ್ತೀವಿ. ಅದಕ್ಕೆ ಆಡಿಟವ್ರು ಬರ್ತಾರೆ. ಈ ಸಲ ಆಡಿಟ್ ಬಂದ ಮೇಲೆ ಅದೇನು ಅನ್ನೋದು ಓಪನ್ ಸೀಕ್ರೆಟ್ ಅದು ಬಂದವ್ರು ಏನು ಅನ್ನೋದು ನೋಡ್ತಾರೆ. ಬ್ಯಾಲೆನ್ಸ್ ಶೀಟ್ಸ್ ಎಲ್ಲ ಚೆಕ್ ಮಾಡ್ತಾರೆ, ಏನು ಅನ್ನೋದು ಹೇಳ್ತಾರೆ. ಜನರ ತೆರಿಗೆ ದುಡ್ಡನ್ನ ಈ ರೀತಿ ಕೊಳ್ಳೆ ಹೊಡೋರು ಹೆಂಗೆ ಮೇಡಮ್? ಜನರ ತೆರಿಗೆ ದುಡ್ಡದಲ್ಲಿ ಎಲ್ಲ ಬಿಲ್ಸ್ಗಳು ಪಾಸ್ ಆಗತ್ತವೆ. ಜನರ ತೆರಿಗೆ ದುಡ್ಡಿನಲ್ಲಿ ಎಲ್ಲ ರೆನಿವೇಷನ್ಸ್ ಆಗತ್ತವು. ಸೊ ಇದರಲ್ಲಿ ನಮಗೆ ನೋವು ಐತಿ ಇದ್ರದ್ದು. ಬಟ್ ಅಧಿಕಾರಿಗಳು ಹಾಗೂ ನಾವು ಜನಪ್ರತಿನಿಧಿಗಳು ಎಲ್ಲ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ಇದು ಕರೆಕ್ಟಾಗಿ ನಡೆಯೋದು ಕಾರ್ಪೊರೇಷನ್. ಸೊ ಎಲ್ಲರೂ ಕೋಆಪ್ರೇಟ್ ಮಾಡಬೇಕು. ಇದಕ್ಕೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಆಮೇಲೆ ಹೇಳ್ತೀವಿ ಈ ರೀತಿ ಮಾಡಬೇಡ್ರಿ ಅಂತ ಹೇಳಿ. ಎಸ್ಪೆಷಲಿ 2023-24ರಲ್ಲಿ ಭಾಳಷ್ಟು ಬ್ಯಾಲೆನ್ಸ್ ಶೀಟ್ನಲ್ಲಿ ಇಂಬ್ಯಾಲೆನ್ಸ್ ಅಂತ ಅದಂದ್ರೂ ಕಂಡು ಬರತೈತಿ. ಅದು ಏನದು ಓಪನ್ ಸೀಕ್ರೆಟ್ ಇದ್ದಂಗೆ ಐತಿ, ಎಲ್ಲರಿಗೂ ಗುರ್ತಿದ್ದ ಮಾತೈತಿ. ಸೊ ಯದ್ವಾತದ್ವಾಗಳು ಖರ್ಚುಗಳು ಆಗ್ಯಾವು. ಇಲ್ಲಿಗಲಿ ಬಿಲ್ಸ್ ಎಲ್ಲ ಮಾಡ್ಕೊಂಡಾರ, ಇಲ್ಲಿಗಲಿ ರೆನೋವೇಷನ್ಸ್ ಮಾಡ್ಕೊಂಡಾರ. ಸೊ ಅದರಲ್ಲಿ ಯಾರ್ದು ಹಿಡಿತಂತೂ ಇಲ್ಲಿ ಇವಾಗ. ಸೊ ಅದ್ರ ಭಾಳಷ್ಟು
ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಆಡಿಟಲ್ಲಿ ಎಲ್ಲ ಸಿಕ್ಕಾಕೊಂಡ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ವರದಿಗಿಲ್ಲ ಅಥವಾ ಯಾರ ಗಮನಕ್ಕೂ ಬಂದಿಲ್ಲ ಅಂದರೆ ಏನರ್ಥ? ಹಾಗಾದರೆ ಹೇಳೋರು ಕೇಳೋರು ಯಾರು ಇಲ್ವಾ ಅವ್ರಿಗೆ? ನೀತಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದ್ರೆ ನಾವು ರಾಜ್ಯದಲ್ಲಿ ಅತಿ ದೊಡ್ಡ 2ನೇ ಮಹಾನಗರ ಪಾಲಿಕೆ ಅಂತ ಕರಿತೀವಿ. ಇವತ್ತು ಈ ಮಹಾನಗರ ಪಾಲಿಕೆ ಪರಿಸ್ಥಿತಿ ಯಾವ ಮಟ್ಟಿಗೆ ಅಂತಂದ್ರೆ 2023-24ನೇ ಒಂದು ಸಾಲಿನ ಒಂದು ಆಯವ್ಯಯ ಏನಿದೆ ಅಂದ್ರೆ ಬಜೆಟ್ ಏನಿದೆ ಅದರ ಸಂಪೂರ್ಣವಾಗಿ ಹಳ್ಳ ಹಿಡಿಸುವಂತಹ ಕೆಲಸವನ್ನ ಇಲ್ಲಿರುವಂತಹ ಅಧಿಕಾರಿಗಳು ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಇಂತಹ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬೇಕಂತ ಅಧಿಕಾರಿಗಳೇ ಸಂಪೂರ್ಣವಾಗಿ ಹಳ್ಳ ಹಿಡಿಸಿದ್ದಾರೆ. ನೀತಿ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.